ನಮಸ್ಕಾರ ಎಲ್ರಿಗೂ. ನಾನು ಶ್ವೇತಾ. ಇವತ್ತಿನ ಸೆಷನ್ನಲ್ಲಿ ರಾಜ್ಯಶಾಸ್ತ್ರದ ಅತ್ಯುತ್ತಮ ಪರಾಮರ್ಶನ ಪುಸ್ತಕಗಳು ಮತ್ತು ಲೇಖಕರು, ಬೆಸ್ಟ್ ಬುಕ್ಸ್ ಆ್ಯಂಡ್ ಆಥರ್ಸ್ ಆಫ್ ಪೊಲಿಟಿಕಲ್ ಸೈನ್ಸ್. NET, KSET, UPSC, KPSC ಹಾಗೂ ಸಹಾಯಕ ಪ್ರಾಧ್ಯಾಪಕರ ಪರೀಕ್ಷೆಗೆ ತಯಾರಾಗ್ತಾ ಇರುವಂಥ ರಾಜ್ಯಶಾಸ್ತ್ರ ವಿಭಾಗದ ಅಭ್ಯರ್ಥಿಗಳಿಗೆ ಸೂಕ್ತವಾಗುವಂಥ ಹಾಗೂ ಕಾನ್ಸೆಪ್ಟ್ಗಳನ್ನು ಅತಿ ಸರಳವಾಗಿ ಅರ್ಥ ಮಾಡಿಕೊಳ್ಳಲು ಸಾಧ್ಯವಾಗುವಂಥ ಪುಸ್ತಕಗಳು ಹಾಗೂ ಅವುಗಳನ್ನು ಬರೆದಿರುವಂಥ ಲೇಖಕರು ಹಾಗೂ ಇನ್ನಿತರ ಯಾವ ಮೂಲಗಳಿಂದ ನಾವು ರಾಜ್ಯಶಾಸ್ತ್ರವನ್ನು ಅತಿ ಸರಳವಾಗಿ ಅರ್ಥ ಮಾಡಿಕೊಳ್ಬಹುದು ಎಂಬ ವಿಷಯವನ್ನು ಈ ಸೆಷನ್ನಲ್ಲಿ ತಿಳಿಸಿಕೊಡ್ತಾ ಇದ್ದೇನೆ. ಮೊದಲನೇದಾಗಿ ಪೊಲಿಟಿಕಲ್ ಥಾಟ್. ಪೊಲಿಟಿಕಲ್ ಥಾಟ್ ಅತಿ ಹೆಚ್ಚು ಅಂಕಗಳನ್ನು ತರುವಂಥ ಒಂದು ವಿಭಾಗ ಆಗಿರುವಂಥದ್ದು. ಇದಕ್ಕೆ ಬೆಸ್ಟ್ ಬುಕ್ಸ್ ಇಂಗ್ಲೀಷ್ ವರ್ಷನ್ನಲ್ಲಿ ಯಾವುದಿದೆ ಅಂತ ಹೇಳಿದರೆ ಪೊಲಿಟಿಕಲ್ ಥಿಯರಿ ಬೈ V.D. ಮಹಾಜನ್. ಅತ್ಯಂತ ಸರಳವಾಗಿ ಪೊಲಿಟಿಕಲ್ ಥಿಯರಿಯನ್ನು ಇವರು ವಿಸ್ತೃತವಾಗಿ ವಿವರಿಸಿದ್ದಾರೆ. ಅದೇ ರೀತಿ ಆ್ಯನ್ ಇಂಟ್ರೊಡಕ್ಷನ್ ಟು ಪೊಲಿಟಿಕಲ್ ಥಿಯರಿ ಬೈ O.P. ಗೌಬಾ. O.P. ಗೌಬಾ ಅವರ ಪೊಲಿಟಿಕಲ್ ಥಿಯರಿ ಬುಕ್ ಅತ್ಯಂತ ಈಸಿಯಾಗಿದೆ. ಬಹುಪಾಲು ರಾಜ್ಯಶಾಸ್ತ್ರದ ಪ್ರಶ್ನೆಗಳು ನೆಟ್ ಆಗಿರಲಿ ಸ್ಲೆಟ್ ಆಗಿರಲಿ ಇವು ಪುಸ್ತಕಗಳಿಂದ ಬರ್ತವೆ. ವ್ಯಾಖ್ಯಾನಗಳಿರಬಹುದು, ಕೆಲವೊಂದು ಕಾನ್ಸೆಪ್ಟ್ಗಳನ್ನು ವಿವರಿಸಿದ ರೀತಿಯಾಗಿರಬಹುದು, ಬೇರೆ ಬೇರೆ ಸಿದ್ಧಾಂತಗಳನ್ನು ವಿಮರ್ಶೆ ಮಾಡುವ ರೀತಿಯಾಗಿರಬಹುದು. ಅತ್ಯಂತ ಸರಳವಾಗಿ ಪುಸ್ತಕದಲ್ಲಿ ಸಿಗುತ್ತೆ. ನೆಕ್ಸ್ಟ್ ಹೇಳಬೇಕು ಅಂತ ಹೇಳಿದ್ರೆ ಪೊಲಿಟಿಕಲ್ ಥಿಯರಿ ಬೈ R.C. ಅಗರ್ವಾಲ್. ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತಯಾರಾಗ್ತಾ ಇರುವಂಥ ರಾಜ್ಯಶಾಸ್ತ್ರದ ಅಭ್ಯರ್ಥಿಗಳಿಗೆ ಇದೊಂದು ಅತ್ಯುತ್ತಮ ಪುಸ್ತಕವಾಗಿರುವಂಥದ್ದು. ಅದೇ ರೀತಿ ಮಾಡರ್ನ್ ಪೊಲಿಟಿಕಲ್ ಥಿಯರಿ ಬೈ S.P. ವರ್ಮಾ. ಈ ಪುಸ್ತಕ ಕೂಡ ತುಂಬ ಚೆನ್ನಾಗಿದೆ. ಅದೇ ರೀತಿ ಇಂಡಿಯನ್ ಪೊಲಿಟಿಕಲ್ ಥಾಟ್ ಬೈ O.P. ಗೌಬಾ. ಭಾರತದ ರಾಜಕೀಯ ಚಿಂತನೆಗಳ ಬಗ್ಗೆ O.P. ಗೌಬಾ ಅವರು ಬರೆದಂಥ ಬುಕ್. ಇದು ಕೂಡ ಎಲ್ಲ ಪ್ರಮುಖ ಭಾರತೀಯ ಚಿಂತಕರನ್ನು ಇದು ಒಳಗೊಂಡಿದೆ. ಕೌಟಿಲ್ಯನಿಂದ ಹಿಡಿದು ಡಾಕ್ಟರ್ B.R. ಅಂಬೇಡ್ಕರ್, ಜಯಪ್ರಕಾಶ್ ನಾರಾಯಣ್ ಎಲ್ಲವನ್ನೂ ಕೂಡ ಈ ಬುಕ್ಕಲ್ಲಿ ನಾವು ನೋಡಬಹುದು. ನೆಕ್ಸ್ಟ್ ಪೊಲಿಟಿಕಲ್ ಥಿಯರಿ ಆ್ಯಂಡ್ ಪೊಲಿಟಿಕಲ್ ಐಡಿಯಾಲಜೀಸ್ ಬೈ ಆ್ಯಂಡ್ರ್ಯೂ ಹೇವುಡ್. ಪೊಲಿಟಿಕಲ್ ಐಡಿಯಾಲಜಿ ಹಾಗೂ ಪೊಲಿಟಿಕಲ್ ಥಿಯರಿ ಎರಡನ್ನೂ ಕೂಡ ವಿವರವಾಗಿ ಇವರು ತುಂಬ ಚೆನ್ನಾಗಿ ಹೇಳಿದ್ದಾರೆ. ಆದರೆ ಇಂಗ್ಲೀಷ್ನ ಕೆಲವೊಂದು ಪದಗಳು ಅತ್ಯಂತ ಕ್ಲಿಷ್ಟಕರವಾಗಿದೆ. ಇಂಗ್ಲೀಷಲ್ಲೇ ಹಿಡಿತಾ ಇರುವವರು ಈ ಬುಕ್ಕನ್ನು ಓದ್ಕೊಳ್ಬಹುದು. ನೆಕ್ಸ್ಟ್ ಮಾಡರ್ನ್ ಇಂಡಿಯನ್ ಪೊಲಿಟಿಕಲ್ ಥಾಟ್ ಬೈ ಬಿದ್ಯುತ್ ಚಕ್ರಬರ್ತಿ ಆ್ಯಂಡ್ ರಾಜೇಂದ್ರ ಕುಮಾರ್ ಪಾಂಡೆ. ಮಾಡರ್ನ್ ಇಂಡಿಯನ್ ಪೊಲಿಟಿಕಲ್ ಥಾಟ್ ಈ ಬುಕ್ ಕೂಡ ತುಂಬ ಚೆನ್ನಾಗಿದೆ. ಇದನ್ನು ಕೂಡ ಪರಾಮರ್ಶನ ಗ್ರಂಥವಾಗಿ ಅಭ್ಯರ್ಥಿಗಳು ಓದಬಹುದು. ಇನ್ನು ಕನ್ನಡ ವಿಭಾಗದಲ್ಲಿ ಯಾವೆಲ್ಲ ಬುಕ್ ಇದೆ ಅಂತ ನಾವು ನೋಡೋದಾಗಿದ್ದರೆ ಪೊಲಿಟಿಕಲ್ ಸೈನ್ಸಿಗೆ ಸಂಬಂಧಪಟ್ಟ ಹಾಗೆ ರಾಜಕೀಯ ಸಿದ್ಧಾಂತಗಳು ಮತ್ತು ಚಿಂತಕರು, K.J. ಸುರೇಶ್ ಅವರು ಬರೆದಂಥ ಬುಕ್ ಇದು. ಅತ್ಯಂತ ಸರಳವಾಗಿ ಇಲ್ಲಿ ವಿವರಣೆಯನ್ನು ನೀಡಿದ್ದಾರೆ ಅವರು. ಇನ್ನು M. ಕೃಷ್ಣರಾವ್ ಬರೆದಿರುವಂಥ ರಾಜಕೀಯ ಸಿದ್ಧಾಂತ, ಅದೇ ರೀತಿ K.J. ಸುರೇಶ್ ಅವರು ಬರೆದಿರುವಂಥ ಪಾಶ್ಚಿಮಾತ್ಯ ರಾಜಕೀಯ ಚಿಂತಕರು, ಈ ಗ್ರಂಥಗಳು ಕೂಡ ಅತ್ಯುತ್ತಮವಾಗಿದೆ. ಆಧುನಿಕ ರಾಜಕೀಯ ಚಿಂತಕರು ಬೈ ಭುವನೇಶ್ವರ ಪ್ರಸಾದ್. ಇದು ಕೂಡ ಅತ್ಯಂತ ಒಂದು ಸರಳ ರೀತಿಯ ವಿವರಣೆ ಕೊಟ್ಟಂಥ ಒಂದು ರಾಜ್ಯಶಾಸ್ತ್ರದ ಪುಸ್ತಕವಾಗಿರುವಂಥದ್ದು. ಅದೇ ರೀತಿ H.C. ಲೋಹಿತಾಶ್ವ ಅವರು ಬರೆದಿರುವಂಥ ರಾಜಕೀಯ ಚಿಂತಕರು ಬುಕ್ ಕೂಡ ಅತ್ಯುತ್ತಮವಾದದ್ದು. ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ಎದುರಿಸ್ತಿರುವಂಥ ಅಭ್ಯರ್ಥಿಗಳು ಈ ಎಲ್ಲ ಬುಕ್ಗಳನ್ನು ರೆಫರ್ ಮಾಡಬಹುದು ಪೊಲಿಟಿಕಲ್ ಥಾಟ್, ಪೊಲಿಟಿಕಲ್ ಥಿಯರಿಗೆ ಸಂಬಂಧಪಟ್ಟಂತೆ. ಇನ್ನು ಇಂಡಿಯನ್ ಗೌರ್ಮೆಂಟ್ ಆ್ಯಂಡ್ ಪೊಲಿಟಿಕ್ಸ್ಗೆ ನಾವು ಬರೋದಾಗಿದ್ದರೆ ಇಂಟ್ರೊಡಕ್ಷನ್ ಟು ದ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ ಬೈ D.D. ಬಸು. D.D. ಬಸು ಅವರು ಬರೆದಂಥ ಇಂಗ್ಲೀಷ್ ವರ್ಷನ್ ಬುಕ್ ಇದು. ತುಂಬ ಚೆನ್ನಾಗಿದೆ. ಸರಳವಾದ ಇಂಗ್ಲೀಷಲ್ಲಿ ಇದನ್ನು ಬರೆದಿದ್ದಾರೆ. ಯಾರು ಬೇಕಾದರೂ ಇದನ್ನು ಈಸಿಯಾಗಿ ಅರ್ಥ ಮಾಡಿಕೊಳ್ಬಹುದು. ಅದೇ ರೀತಿ ಇನ್ನೊಬ್ಬ ಅತ್ಯುತ್ತಮ ರಾಜ್ಯಶಾಸ್ತ್ರದ ಲೇಖಕರಾಗಿರುವಂಥ J.C. ಜೊಹಾರಿ ಅವರು ಇಂಡಿಯನ್ ಗೌರ್ಮೆಂಟ್ ಆ್ಯಂಡ್ ಪೊಲಿಟಿಕ್ಸ್ ಅಂತ ಒಂದು ಬುಕ್ ಬರೆದಿದ್ದಾರೆ. ಇದು ಕೂಡ ಎಲ್ಲ ಆ್ಯಂಗಲಿಂದ, ಅಂದರೆ ಕಾಂಪಿಟೇಟಿವ್ ಎಕ್ಸಾಮಿಂದ ಪ್ರಿಪೇರ್ ಮಾಡ್ತಾ ಇರೋ ಅಭ್ಯರ್ಥಿಗಳಿಗಾಗಿರ್ಬೋದು, ರಾಜ್ಯಶಾಸ್ತ್ರದಲ್ಲೇ ಹೆಚ್ಚಿನ ಅಧ್ಯಯನ ಮಾಡ್ತಾ ಇರುವಂಥ ಅಭ್ಯರ್ಥಿಗಳಿಗೆ ಆಗಿರ್ಬೋದು, ಇದು ಅತ್ಯಂತ ಸೂಕ್ತವಾದ ಪುಸ್ತಕ. ಬೇರೆ ಬೇರೆ ವಿಭಾಗಗಳಲ್ಲಿ ಇವರು J.C. ಜೊಹಾರಿ ಅವರು ಬುಕ್ ಬರೆದಿದ್ದಾರೆ. ಅತ್ಯಂತ ಅದ್ಭುತವಾಗಿರುವಂಥದ್ದೊಂದು ಪುಸ್ತಕವಾಗಿರುವಂಥದ್ದು. ನೆಕ್ಸ್ಟ್ ಇಂಡಿಯನ್ ಪೊಲಿಟಿ ಬೈ M. ಲಕ್ಷ್ಮೀಕಾಂತ್. UPSCಗೆ ಪ್ರಿಪೇರ್ ಮಾಡ್ತಾ ಇರುವಂಥ ಬಹುತೇಕ ಅಭ್ಯರ್ಥಿಗಳು ಈ ಬುಕ್ಕನ್ನು ಓದೋದನ್ನು ಮಿಸ್ ಮಾಡೋದಿಲ್ಲ. ಇಂಡಿಯನ್ ಪೊಲಿಟಿ ಬೈ M. ಲಕ್ಷ್ಮೀಕಾಂತ್ ಒಂದು ಅದ್ಭುತವಾಗಿರೋ ಬುಕ್ ಇದು. ದಿ ಕಾನ್ಸ್ಟಿಟ್ಯೂಷನಲ್ ಲಾ ಆಫ್ ಇಂಡಿಯಾ ಬೈ ಡಾಕ್ಟರ್ ಪಾಂಡೆ. ಇದು ಲಾ ಬ್ಯಾಕ್ಗ್ರೌಂಡ್ ಇರುವಂಥ ಅಭ್ಯರ್ಥಿಗಳು ಓದ್ಬೋದು. ಬೇರೆಯವರು ಕೂಡ ಓದ್ಬೋದು. ಆದರೆ ಇಲ್ಲಿ ಪ್ರತಿಯೊಂದು ಆರ್ಟಿಕಲನ್ನು
ಅಥವಾ ಕೆಲವೊಂದು ಕೇಸ್ ಸ್ಟಡಿಗಳನ್ನು ಕೂಡ ಈ ಬುಕ್ ಒಳಗೊಂಡಿದೆ. ತುಂಬ ಡೀಪಾಗಿ ಕಾನ್ಸ್ಟಿಟ್ಯೂಷನ್ ಬಗ್ಗೆ ಓದಬೇಕು ಅಂತ ಹೇಳಿದರೆ ಇದು ಅತ್ಯಂತ ಉಪಯೋಗವಾಗಿರುವಂಥ ಒಂದು ಪುಸ್ತಕ ಆಗಿರುವಂಥದ್ದು ದಿ ಕಾನ್ಸ್ಟಿಟ್ಯೂಷನಲ್ ಲಾ ಆಫ್ ಇಂಡಿಯಾ, ಡಾಕ್ಟರ್ ಪಾಂಡೆ ಅವರು ಬರೆದಿರ್ತಕ್ಕಂಥದ್ದು. ಇನ್ನು ಕನ್ನಡದಲ್ಲಿ ಭಾರತದ ಸಂವಿಧಾನ ಬರೆದವರು KG ಸುರೇಶ್ ಮತ್ತು PS ಗಂಗಾಧರ್ ಸರ್. ಇವರಿಬ್ಬರೂ ಕೂಡ ಬರೆದಿರುವಂಥ ಭಾರತದ ಸಂವಿಧಾನ ಕನ್ನಡ ಮಾಧ್ಯಮದಲ್ಲಿ ಅಧ್ಯಯನ ಮಾಡ್ತಾ ಇರುವಂಥ ಅಭ್ಯರ್ಥಿಗಳಿಗೆ ಅತ್ಯಂತ ಸೂಕ್ತವಾಗಿರುವಂಥದ್ದು. ಅದೇ ರೀತಿ KG ಸುರೇಶ್ ಅವರು ಬರೆದಿರುವಂಥ ಭಾರತದ ರಾಜಕೀಯ ವ್ಯವಸ್ಥೆ, ಇದು ಕೂಡ ಎಲ್ಲ ಆ್ಯಂಗಲ್ಲಿಂದ ಕೂಡ ನಾವು ನೋಡೋದಾಗಿದ್ದರೆ ಇಡೀ ಸಂಪೂರ್ಣ ಭಾರತದ ರಾಜಕೀಯ ವ್ಯವಸ್ಥೆಯ ಚಿತ್ರಣವನ್ನು ಈ ಬುಕ್ಕಲ್ಲಿ ಕಟ್ಟಿಕೊಟ್ಟಿದ್ದಾರೆ. ಯಾವುದೇ ರೀತಿ ಅಭ್ಯರ್ಥಿಯವರು ಗೊಂದಲ ಮಾಡಿಕೊಳ್ಳುವಂಥ ಆಸ್ಪದ ಈ ಬುಕ್ಕಲ್ಲಿ ಇರೋದಿಲ್ಲ. ಅದೇ ರೀತಿ ಮೇರುನಂದನ್ KB ಮತ್ತು ನವೀದ್ ಅಹಮದ್ ಅವರು ಭಾರತದ ಸಂವಿಧಾನ ಅಂತ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗಾಗಿ ಒಂದು ಬುಕ್ ಬರೆದಿದ್ದಾರೆ. ಇದು ಕೂಡ ಅತ್ಯಂತ ಸರಳವಾಗಿ ಅರ್ಥ ಮಾಡಿಕೊಂಡು ಓದುವಂಥವರಿಗೆ ಒಂದು ಅದ್ಭುತವಾದ ಪುಸ್ತಕ ಆಗಿರುವಂಥದ್ದು ಭಾರತದ ಸಂವಿಧಾನ ಬೈ ಮೇರುನಂದನ್ KB ಆ್ಯಂಡ್ ನವೀದ್ ಅಹಮದ್. ಇನ್ನು ಪಬ್ಲಿಕ್ ಅಡ್ಮಿನಿಸ್ಟ್ರೇಷನನ್ನು ನಾವು ನೋಡೋದಾಗಿದ್ದರೆ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಬೈ ಅವಸ್ಥಿ ಆ್ಯಂಡ್ ಮಹೇಶ್ವರಿ, ಇದೊಂದು ಅದ್ಭುತವಾದ ಪುಸ್ತಕ. UPSC KPSCಯಲ್ಲಿ ಆಪ್ಷನಲ್ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಓದುವವರಿಗೆ ಇದೊಂದು ಅದ್ಭುತವಾದ ಪುಸ್ತಕ. ಸೊ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಬೈ ವಿಷ್ಣು ಭಗವಾನ್ ಆ್ಯಂಡ್ ವಿದ್ಯಾಭೂಷಣ್, ಇದು ಕೂಡ ತುಂಬ ಚೆನ್ನಾಗಿದೆ ಬುಕ್. ನೆಕ್ಸ್ಟ್ ನಾವು ನೋಡೋದಾಗಿದ್ದರೆ ಮೋಹಿತ್ ಭಟ್ಟಾಚಾರ್ಯ ಅವರು ಬರೆದಿರುವಂಥ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್, ಇದು ಕೂಡ ತುಂಬ ಚೆನ್ನಾಗಿರುವಂಥ ಇನ್ನೊಂದು ಪುಸ್ತಕ ಸಾರ್ವಜನಿಕ ಆಡಳಿತಕ್ಕೆ ಸಂಬಂಧಪಟ್ಟ ಹಾಗೆ. ಇನ್ನು ಎಲ್ ಫಾಡಿಯಾ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್, ಇದು ಕೂಡ ಅತ್ಯಂತ ಚೆನ್ನಾಗಿರುವ ಪುಸ್ತಕ. ಆದರೆ ಒಂದು ಸ್ವಲ್ಪ ಕಾನ್ಸೆಪ್ಟ್ಗಳು ಕ್ಲಿಷ್ಟಕರವಾಗಿದೆ. ಸೊ ಅರ್ಥ ಮಾಡಿಕೊಂಡ್ರೆ ಈ ಬುಕ್ ಕೂಡ ಅತ್ಯಂತ ಈಸಿಯಾಗಿ ನಮಗೆ ವರದಾನವಾಗುವ ಸಾಧ್ಯತೆ ಕೂಡ ಇದೆ. ಇನ್ನು ನೆಕ್ಸ್ಟ್ ಇಂಡಿಯನ್ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಬೈ ರಮೇಶ್ K ಅರೋರಾ ಆ್ಯಂಡ್ ರಜನಿ ಗೋಯಲ್, ಈ ಪುಸ್ತಕ ಕೂಡ ಸಾರ್ವಜನಿಕ ಆಡಳಿತದ ಕೆಲವು ಇನ್ಸ್ಟಿಟ್ಯೂಷನ್ಗಳ ಬಗ್ಗೆ ಒಂದು ಅದ್ಭುತವಾಗಿ ಬರೆದಿದ್ದಾರೆ. ಇದನ್ನು ಕೂಡ ನೀವು ಓದಬಹುದು. ಇನ್ನು ಕನ್ನಡದಲ್ಲಿ ನೋಡೋದಾಗಿದ್ದರೆ ಸಾರ್ವಜನಿಕ ಆಡಳಿತ ಬೈ HT ರಾಮಕೃಷ್ಣ ಆಗಿರಬಹುದು, ನವಲಗುಂದ ಅವರು ಬರೆದಿರುವಂಥ ಪುಸ್ತಕ, KG ಸುರೇಶ್ ಅವರು, ಶೀಲವಂತರ ಇವರು ಬರೆದಂಥ ಸಾರ್ವಜನಿಕ ಆಡಳಿತ ಕೂಡ ಅತ್ಯಂತ ಸರಳವಾಗಿದೆ ಹಾಗೂ ಕಾನ್ಸೆಪ್ಟ್ಗಳನ್ನು ನಾವು ಈಸಿಯಾಗಿ ಅರ್ಥ ಮಾಡಿಕೊಳ್ಳಬಹುದು. ಇನ್ನು ನೆಕ್ಸ್ಟ್ ಡಾಕ್ಟರ್ MP ಭುವನೇಶ್ವರ ಪ್ರಸಾದ್ ಅವರು ಬರೆದಿರುವಂಥ ಸಾರ್ವಜನಿಕ ಆಡಳಿತದ ಮೂಲ ತತ್ವಗಳು ಎಂಬ ಪುಸ್ತಕ ಕೂಡ ತುಂಬ ಚೆನ್ನಾಗಿದೆ. ಸಾಧ್ಯವಾದರೆ ಇದನ್ನೂ ಕೂಡ ನೀವು ಆಕರ ಗ್ರಂಥವಾಗಿ ಓದಬಹುದು. ಇನ್ನು ಕಂಪ್ಯಾರಿಟಿವ್ ಪೊಲಿಟಿಕ್ಸ್, ಸೊ ತೌಲನಿಕ ಸರ್ಕಾರ ಅಥವಾ ರಾಜಕೀಯವನ್ನು ನೋಡೋದಾಗಿದ್ದರೆ ಇಂಗ್ಲೀಷ್ ವರ್ಷನಲ್ಲಿ ಹೆಚ್ಚಿನ ಪುಸ್ತಕಗಳು ನಿಮಗೆ ಸಿಗ್ತವೆ. ಇಲ್ಲಿ ಕಂಪ್ಯಾರಿಟಿವ್ ಪೊಲಿಟಿಕ್ಸ್ ಬೈ JC ಜೊಹಾರಿ, ಒಂದು ಅದ್ಭುತವಾದ ಪುಸ್ತಕ. ಇದು ಎಲ್ಲ ಕಾನ್ಸೆಪ್ಟ್ಗಳನ್ನು ಕೂಡ ಇಲ್ಲಿ ಕ್ಲಿಯರ್ ಮಾಡಿದ್ದಾರೆ. ನಿಮಗೆ ಕನ್ನಡದಲ್ಲಿ ಎಲ್ಲೂ ಬುಕ್ಗಳು ಸಿಗೋದು ಕಷ್ಟ ಅಂತಾದರೆ ಈ ಬುಕ್ಕನ್ನು ಇಂಗ್ಲೀಷ್ನಲ್ಲಿದ್ದರೂ ಕೂಡ ಸರಳವಾಗಿರೋದ್ರಿಂದ ಇದನ್ನು ನೀವು ಓದಬಹುದು. ಯಾವುದೇ ಕಾರಣಕ್ಕೂ ಇದನ್ನು ಮಿಸ್ ಮಾಡ್ಕೊಳ್ಬೇಡಿ. ನೆಕ್ಸ್ಟ್ ಕಂಪ್ಯಾರಿಟಿವ್ ಪೊಲಿಟಿಕ್ಸ್ ಆ್ಯಂಡ್ ಗವರ್ಮೆಂಟ್ ಬೈ SA ಪಾಳೇಕರ್, ಸೊ ಈ ಬುಕ್ ಕೂಡ ತುಂಬ ಚೆನ್ನಾಗಿದೆ. ಸೊ ಎರಡೂ ಕೂಡ ಅತ್ಯಂತ ಸರಳವಾಗಿರುವಂಥ ಪುಸ್ತಕಗಳು, ನೀವು ಓದಬಹುದು. ಇನ್ನು ಕನ್ನಡದ ವಿಭಾಗದಲ್ಲಿ ನೋಡಬೇಕಾಗಿದ್ದರೆ KG ಸುರೇಶ್ ಅವರು ಬರೆದಿರುವಂಥ ತೌಲನಿಕ ಸರ್ಕಾರ ಮತ್ತು ರಾಜಕೀಯ, ಈ ಪುಸ್ತಕ ಕೂಡ ತುಂಬ ಚೆನ್ನಾಗಿದೆ. ಇನ್ನು ಅಂತಾರಾಷ್ಟ್ರೀಯ ಸಂಬಂಧಗಳು, ಇಂಟರ್ನ್ಯಾಷನಲ್ ರಿಲೇಷನ್ಸಲ್ಲಿ ನಾವು ಇಂಗ್ಲೀಷ್ ವರ್ಷನಲ್ಲಿ ನೋಡೋದಾಗಿದ್ದರೆ ಇಂಟರ್ನ್ಯಾಷನಲ್ ರಿಲೇಷನ್ಸ್ ಬೈ JC ಜೊಹಾರಿ, ಸೊ ಇದೊಂದು ತುಂಬ ಚೆನ್ನಾಗಿದೆ ಬುಕ್ ಇದು. ಸೊ ಎಲ್ಲ ವಿಭಾಗಗಳಲ್ಲೂ ಕೂಡ ಅಂದರೆ ಸ್ಪರ್ಧಾತ್ಮಕ ಪರೀಕ್ಷೆಯಿಂದ ಪ್ರಿಪೇರ್ ಆಗ್ತಾ ಇರುವವರಿಗೂ ಜನರಲ್ ಆಗಿ ಓದುವವರಿಗೂ ಕೂಡ ಇದೊಂದು ಅತ್ಯಂತ ಆನಂದವನ್ನು ಉಂಟು ಮಾಡುವಂಥ ಒಂದು ಪುಸ್ತಕ. JC ಜೊಹಾರಿ ಅವರು ಬರೆದಿರುವಂಥದ್ದು. ಈಸಿಯಾಗಿ ಅರ್ಥ ಮಾಡಿಸ್ಕೊಂಡಿದ್ದಾರೆ ಎಲ್ಲ ಕಾನ್ಸೆಪ್ಟ್ಗಳನ್ನು. ನೆಕ್ಸ್ಟ್ ಇಂಟರ್ನ್ಯಾಷನಲ್ ರಿಲೇಷನ್ಸ್ ಬೈ ಘೋಷ್, ಇದು ಕೂಡ ಚೆನ್ನಾಗಿದೆ. ಇದರ ಜೊತೆಗೆ ಇನ್ನೊಂದು ಬುಕ್ ನೀವು ಓದಬೇಕು ಅಂತ ಅನಿಸಿದರೆ VN ಖನ್ನಾ ಅವರು ಬರೆದಿರುವಂಥ ಇಂಟರ್ನ್ಯಾಷನಲ್ ರಿಲೇಷನ್ಸ್, ಈ ಬುಕ್ಕನ್ನು ಕೂಡ ನೀವು ರೆಫರ್ ಮಾಡ್ಕೊಳ್ಬೋದು. ಕನ್ನಡದಲ್ಲಿ ಅಂತಾರಾಷ್ಟ್ರೀಯ ಸಂಬಂಧಗಳು ಎಂಬ ಪುಸ್ತಕವನ್ನು ಮಾಲಿ ಮುದ್ದಣ್ಣ ಅವರು ಬರೆದಿದ್ದಾರೆ. ಅದೇ ರೀತಿ HT ರಾಮಕೃಷ್ಣ ಮತ್ತು ಹಾಲಪ್ಪ, ಸೊ ಇವರು ಬರೆದಿರುವಂಥ ಅಂತಾರಾಷ್ಟ್ರೀಯ ಸಂಬಂಧಗಳು ಪುಸ್ತಕ ಕೂಡ ತುಂಬ ಚೆನ್ನಾಗಿದೆ. ನೀವು ಇದನ್ನು ಪರಾಮರ್ಶನ ಮಾಡಿಕೊಳ್ಳಬಹುದು. ಇವಿಷ್ಟು ಅಲ್ಲದೆ ಇತರ ಮೂಲಗಳಿಂದ ನೀವು ರಾಜ್ಯಶಾಸ್ತ್ರವನ್ನು ಹೇಗೆ ಅಧ್ಯಯನ ಮಾಡಬೇಕು ಅಂತ ನಿಮಗೆ ನೋಡೋದಾಗಿದ್ದರೆ ಸಹಾಯಕ ಪ್ರಾಧ್ಯಾಪಕರ ಪರೀಕ್ಷೆಗೆ ಪ್ರಿಪೇರ್ ಆಗ್ತಾ ಇರುವಂಥ ಅಭ್ಯರ್ಥಿಗಳು, ಅದೇ ರೀತಿ ನೆಟ್ ಮತ್ತು KSETಗೆ ಪ್ರಿಪೇರ್ ಆಗಿರುವಂಥ ಅಭ್ಯರ್ಥಿಗಳು, ಪೊಲಿಟಿಕಲ್ ಸೈನ್ಸ್ ಬೈ ಅರೋರಾ, ಸೊ ಪೊಲಿಟಿಕಲ್ ಸೈನ್ಸ್ನ ಎಲ್ಲ ವಿಭಾಗಗಳನ್ನು ಇವರು ಕವರ್ ಮಾಡಿದ್ದಾರೆ. ಅಂದರೆ ರಾಜ್ಯಶಾಸ್ತ್ರ ಮತ್ತು ಅಂತಾರಾಷ್ಟ್ರೀಯ ಸಂಬಂಧಗಳನ್ನು ಈ ಪುಸ್ತಕದಲ್ಲಿ ಅವರು ಕವರ್ ಮಾಡಿದ್ದಾರೆ. ಎಸ್ಪೆಷಲಿ ಸ್ಪರ್ಧಾತ್ಮಕ ಪರೀಕ್ಷೆಯನ್ನು ಎದುರಿಸ್ತಿರುವ ಅಭ್ಯರ್ಥಿಗಳಿಗೆ ರಚನೆ ಮಾಡ್ತಿರುವಂಥ ಪುಸ್ತಕ ಇದು. ಸೊ ಇದು ಒಂದು ಅತ್ಯುತ್ತಮವಾಗಿರುವಂಥ ಪುಸ್ತಕ ಇದು.
ತುಂಬ ಚೆನ್ನಾಗಿದೆ. ಸೊ ಇದರ ಉಪಯೋಗವನ್ನು ನೀವು ಪಡ್ಕೊಳ್ಬೋದು. ಇನ್ನು ತುಂಬ ಇಂಪಾರ್ಟೆಂಟ್ ಅಂತ ಹೇಳಿದರೆ ಇಂದಿರಾ ಗಾಂಧಿ ನ್ಯಾಷನಲ್ ಓಪನ್ ಯೂನಿವರ್ಸಿಟಿಯ ಸ್ಟಡಿ ಮೆಟೀರಿಯಲ್ಗಳು, ಡಿಗ್ರಿ ಆಗಿರಬಹುದು ಅಥವಾ PG ಆಗಿರಬಹುದು. ಸೊ ಇಲ್ಲಿ ನೀವು ವೆಬ್ಸೈಟಲ್ಲಿ ಕೂಡ ನೀವು ಹೋಗಿ ತಗೊಳ್ಬೋದು. ನಿಮಗೆ ನೇರವಾಗಿ ಸಿಗಲಿಲ್ಲ ಅಂತ ಹೇಳಿದರೆ ವೆಬ್ಸೈಟಲ್ಲಿ ನೀವು ಇಗ್ನೋ ಸ್ಟಡಿ ಮೆಟೀರಿಯಲ್ಸ್ ಅಂತ ಹಾಕಿದರೆ ಬರುತ್ತೆ. ಸೊ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಆಗಿರ್ಬೋದು ಅಥವಾ ಪೊಲಿಟಿಕಲ್ ಸೈನ್ಸ್ ಬುಕ್ಗಳಾಗಿರ್ಬೋದು, ಡಿಗ್ರಿ ಮತ್ತು PG ಲೆವೆಲಲ್ಲಿರುವಂಥ ಎಲ್ಲ ಪುಸ್ತಕಗಳು ಅಲ್ಲಿ ಸಿಗುತ್ತೆ. ಕ್ವಾಲಿಟಿ ವೈಸ್ ನೋಡೋದಾಗಿದ್ದರೆ ತುಂಬ ಅದ್ಭುತವಾಗಿರುವಂಥ ಒಂದು ಗುಣಮಟ್ಟವನ್ನು ಹೊಂದಿರುವಂಥ ಸ್ಟಡಿ ಮೆಟೀರಿಯಲ್ಗಳಿವು. ನೀವು ಕನ್ನಡದ ಮಾಧ್ಯಮದ ವಿದ್ಯಾರ್ಥಿಗಳಾಗಿದ್ದರೂ ಕೂಡ ಒಂದಷ್ಟು ಇಂಗ್ಲೀಷ್ನ ನಾನು ಎಲ್ಲರೂ ಓದುವಂಥ ತಿಳುವಳಿಕೆ ಅಂತೂ ಎಲ್ಲರಿಗೆ ಇದ್ದೇ ಇರುತ್ತೆ. ಸೊ ಹಾಗಾಗಿ ಈ ಇಗ್ನೋ ಸ್ಟಡಿ ಮೆಟೀರಿಯಲ್ಸ್ಗಳನ್ನು ನೀವು ಓದಿದರೆ ಅತಿ ಹೆಚ್ಚಿನ ಅಂಕಗಳನ್ನು ನೀವು ಪಡ್ಕೊಳ್ಬೋದು. ಎಸ್ಪೆಷಲಿ ಕಂಪ್ಯಾರಿಟಿವ್ ಪೊಲಿಟಿಕ್ಸ್ ಆ್ಯಂಡ್ ಗೌರ್ಮೆಂಟ್ಸಲ್ಲಿ ನಿಮಗೆ ಹೆಚ್ಚಿನ ಪುಸ್ತಕಗಳು ಸಿಗೋದಿಲ್ಲ. ಸರಳವಾಗಿ ಕಾನ್ಸೆಪ್ಟ್ಗಳನ್ನು ಅರ್ಥ ಮಾಡಿಸುವಂಥ ಪುಸ್ತಕಗಳು ಸಿಗೋದಿಲ್ಲ. ಹಾಗಾಗಿ ನೀವು ಇಗ್ನೋವನ್ನು ಹೆಚ್ಚು ಓದಿ. ಇಗ್ನೋ ನೋಟ್ಸನ್ನು ಎಲ್ಲ ರೀತಿಯ ಪರೀಕ್ಷೆಗಳಿಗೆ ಮೊದಲೇ ಹೇಳಿದಾಗ UPSC ಅವರಾಗಿರ್ಬೋದು, KPSC ಆಗಿರ್ಬೋದು, ಅತಿ ಹೆಚ್ಚು ರಾಜ್ಯಶಾಸ್ತ್ರವನ್ನು ಆಪ್ಷನಲ್ ಆಗಿ ತಗೊಂಡವರು ಇಗ್ನೋ ಸ್ಟಡಿ ಮೆಟೀರಿಯಲ್ಸ್ಗಳನ್ನು ಓದೋದನ್ನು ಮಿಸ್ ಮಾಡೋದಿಲ್ಲ. ಅದೇ ರೀತಿ ಸಹಾಯಕ ಪ್ರಾಧ್ಯಾಪಕರ ಪರೀಕ್ಷೆಗೆ ಕೂಡ ನೀವು ಇಗ್ನೋ ಮೆಟೀರಿಯಲ್ಸ್ಗಳನ್ನು ಓದೋದನ್ನು ಮಿಸ್ ಮಾಡಬೇಡಿ. ಅದೇ ರೀತಿ ಇನ್ನು ಕರೆಂಟ್ ಅಫೇರ್ಸ್ ಕೂಡ ಇಂಪಾರ್ಟೆಂಟ್ ಪೊಲಿಟಿಕಲ್ ಸೈನ್ಸ್ ಓದೋವರಿಗೆ. ಅಂದರೆ ಇಂಟರ್ನ್ಯಾಷನಲ್ ರಿಲೇಷನ್ಸ್ ಮತ್ತು ಇಂಡಿಯನ್ ಗೌರ್ಮೆಂಟ್ ಆ್ಯಂಡ್ ಪೊಲಿಟಿಕ್ಸ್ ಅನ್ನೋ ವಿಷಯ ಬಂದಾಗ ಕರೆಂಟ್ ಅಫೇರ್ ರಿಲೇಟೆಡ್ ಆಗಿರುವಂಥ ಕೆಲವು ಕ್ವಶನ್ಗಳನ್ನು ಅಲ್ಲಿ ಹಾಕ್ಬೋದು. ಇದು ನಮ್ಮ ಸಬ್ಜೆಕ್ಟ್ಗೆ ಸಂಬಂಧ ಪಡಲ್ಲ ಅಂತ ಹೇಳುವಾಗಿಲ್ಲ. ಸೊ ಲಾಸ್ಟ್ ರಿಕ್ರೂಟ್ಮೆಂಟಲ್ಲೂ ಕೂಡ ಅಸಿಸ್ಟೆಂಟ್ ಪ್ರೊಫೆಸರ್ ರಿಕ್ರೂಟ್ಮೆಂಟಲ್ಲಿ ಕೇಳಿದರು ಕೆಲವು ಕ್ವಶನ್ಗಳನ್ನು. ಶೃಂಗಸಭೆಗಳು ಎಲ್ಲಿ ನಡೆಯಿತು, ಥೀಮ್ ಎಲ್ಲಿ, ಯಾವ ಥೀಮ್ ಇದು ಅಂತ. ಸೊ ಅದಕ್ಕಾಗಿ ರೆಗ್ಯುಲರಾಗಿ ಪೊಲಿಟಿಕಲ್ ಸೈನ್ಸ್ ಓದುವವರು ಕರೆಂಟ್ ಅಫೇರ್ಸನ್ನು ಓದಲೇಬೇಕಾಗತ್ತೆ. ಸೊ ಇದು ಒಂದು ಹೆಚ್ಚಿನ ಕೆಲಸ ರಾಜ್ಯಶಾಸ್ತ್ರವನ್ನು ಓದುವಂಥ ಅಭ್ಯರ್ಥಿಗಳಿಗೆ. ಸೊ 2 ಅತ್ಯುತ್ತಮವಾದ ವೆಬ್ಸೈಟ್ಗಳು ಯಾವುದು ಅಂತ ಹೇಳಿದರೆ ಇನ್ಸೈಟ್ ಆನ್ ಇಂಡಿಯಾ ಮತ್ತು ವಿಷನ್ IAS. ಸೊ ಇವೆರಡನ್ನು ಕೂಡ ನೀವು ಫಾಲೋ ಅಪ್ ಮಾಡ್ತಾ ಇರಿ. ಅಂತಾರಾಷ್ಟ್ರೀಯ ಸಂಬಂಧಗಳಲ್ಲಿ ಏನೆಲ್ಲ ಬದಲಾವಣೆ ಆಯಿತು, ಎಲ್ಲಿ ಯಾವ ಶೃಂಗಸಭೆಗಳು ನಡೆಯಿತು, ವಿವಿಧ ದೇಶಗಳ ನಡುವೆ ವಿದೇಶಾಂಗ ನೀತಿ ಹೇಗಿದೆ, ಇತ್ತೀಚಿನ ಅಪ್ಡೇಟ್ಸ್ ಏನು. ಸೊ 2 ವೆಬ್ಸೈಟ್ಗಳಿಂದ ನೀವು ತಿಳ್ಕೊಳ್ಬಹುದು. ಸೊ ಪರೀಕ್ಷೆ ಸಂದರ್ಭಗಳಲ್ಲಿ ಇವೆರಡೂ ಕೂಡ ನಿಮಗೆ ಅತ್ಯಂತ ಹೆಚ್ಚಿನ ಲಾಭವನ್ನು ತಂದುಕೊಡುತ್ತೆ. ಸೊ ದಿನನಿತ್ಯ ಒಂದು ನ್ಯೂಸ್ ಪೇಪರನ್ನು ಓದಲೇಬೇಕು. ಹಿಂದೂ ಮತ್ತು ಪ್ರಜಾವಾಣಿ ಕನ್ನಡದಲ್ಲಿ ಓದುವಂಥವರಿಗೆ. ಸೊ 2 ನ್ಯೂಸ್ ಪೇಪರ್ಗಳಿಂದ ದಿನನಿತ್ಯ ನಡೆಯುತ್ತಿರುವಂಥ ವಿದೇಶಾಂಗ ನೀತಿ ಆಗಿರ್ಬೋದು, ರಾಜಕೀಯ ಚಟುವಟಿಕೆಗಳಾಗಿರ್ಬೋದು, ಒಂದಿಷ್ಟು ವಿಷಯಗಳನ್ನು ನೀವು ತಿಳ್ಕೊಂಡ್ರೆ ಅಟ್ಲೀಸ್ಟ್ ಡೀಪಾಗಿ ನಿಮಗೆ ಗೊತ್ತಿಲ್ಲ ಅಂದರೂ ಈ ಕೆಲವು ಕಾನ್ಸೆಪ್ಟ್ಗಳನ್ನು ಅರ್ಥ ಮಾಡ್ಕೊಳ್ಳೋದ್ರಿಂದ ಕೆಲವು ಅಂಕಗಳನ್ನು ಪಡೀಲಿಕ್ಕೆ ಸಹಾಯ ಆಗುತ್ತೆ. ಇನ್ನು www.pib.gov.in ಅಂತ. ಸೊ ಪ್ರೆಸ್ ಇನ್ಫಾರ್ಮೇಷನ್ ಬ್ಯೂರೋ. ಸೊ ಇವರ ವೆಬ್ಸೈಟಲ್ಲಿ ದಿನನಿತ್ಯ ನಡೆಯುವಂಥ ಕೆಲವು ಘಟನೆಗಳನ್ನು ಅವರಲ್ಲಿ ಹೇಳ್ತಾ ಇರ್ತಾರೆ. ಪ್ರೆಸ್ ಇನ್ಫಾರ್ಮೇಷನ್ ಬ್ಯೂರೋ ಅಲ್ಲಿ ಇತ್ತೀಚೆಗೆ ನಡೆದಂಥ ವಿದೇಶಾಂಗ ಒಪ್ಪಂದಗಳಾಗಿರ್ಬೋದು, ನೀತಿಗಳಾಗಿರಬಹುದು, ಇವೆಲ್ಲವನ್ನು ನೀವು ತಿಳ್ಕೊಳ್ಬೇಕಾಗತ್ತೆ. ಸೊ ಇವಿಷ್ಟನ್ನು ನೀವು ತಿಳ್ಕೊಂಡ್ರೆ ಪೊಲಿಟಿಕಲ್ ಸೈನ್ಸ್ ಆಪ್ಷನಲ್, ನೆಟ್, ಸೆಟ್ ಹಾಗೂ ಸಹಾಯಕ ಪ್ರಾಧ್ಯಾಪಕರ ಪರೀಕ್ಷೆಗೆ ನಿಮಗೆ ಅತ್ಯಂತ ಉಪಕಾರಿಯಾಗಿರುವಂಥದ್ದು. ಇಲ್ಲಿ ಈ ಸೆಷನ್ನಲ್ಲಿ ನಾನು ಅತಿ ಕ್ಲಿಷ್ಟಕರವಾಗಿ ಇರುವಂಥ ಕೆಲವು ಕಾನ್ಸೆಪ್ಟ್ಗಳನ್ನು ಬಳಸಿರುವಂಥ ಗ್ರಂಥಗಳನ್ನು ಹೇಳಲಿಲ್ಲ. ಸೊ ಇಂಗ್ಲೀಷಲ್ಲಿ ಬೇಕಾದಷ್ಟು ಬುಕ್ಸ್ಗಳು ಸಿಗುತ್ತೆ ಪೊಲಿಟಿಕಲ್ ಸೈನ್ಸಲ್ಲಿ. ಸೊ ನಾನು ನೋಡಿರೋ ಪ್ರಕಾರ ಕೆಲವೊಂದು ಬುಕ್ಗಳು ತುಂಬ ಚೆನ್ನಾಗಿದೆ, ಆದರೆ ಈಸಿಯಾಗಿ ನಿಮಗೇನು 2-3-4 ತಿಂಗಳಲ್ಲಿ ಓದುವಂಥ ಕಾನ್ಸೆಪ್ಟ್ಗಳನ್ನು ಅವರು ಕೊಟ್ಟಿಲ್ಲ. ಒಂದು ಸ್ವಲ್ಪ ಕಷ್ಟ ಇದೆ ಅದು ಅರ್ಥ ಮಾಡ್ಕೊಳ್ಳಿಕ್ಕೆ. ಸೊ ಈ ಸೆಷನ್ನಲ್ಲಿ ಹೇಳಿದ ಎಲ್ಲ ಪೊಲಿಟಿಕಲ್ ಸೈನ್ಸ್ ಬುಕ್ಸ್ಗಳು ಕೂಡ ಅತ್ಯಂತ ಸರಳವಾಗಿ ನಿಮ್ಮನ್ನು ಅರ್ಥ ಮಾಡಿಕೊಡುತ್ತೆ. ಇನ್ನಷ್ಟು ಪೊಲಿಟಿಕಲ್ ಸೈನ್ಸ್ ನಿಮಗೆ ಓದಬೇಕು ಅನ್ನುವಂಥ ಒಂದು ಹುಮ್ಮಸ್ಸನ್ನು ಹುಟ್ಟಿಸುತ್ತೆ. ಸೊ ಯಾವುದೇ ಕಾರಣಕ್ಕೂ ನಾನು ಹೇಳಿದ ಇಷ್ಟು ಬುಕ್ಸ್ಗಳನ್ನು ನೀವು ಮಿಸ್ ಮಾಡ್ಕೊಳ್ಬೇಡಿ. ಲೈಬ್ರರಿ ಹತ್ತಿರದಲ್ಲಿದ್ದರೆ ಅದನ್ನು ನೀವು ಓದ್ಕೊಳ್ಬೋದು. ಸೊ ಇದನ್ನೇ ಓದಬೇಕು ಅನ್ನೋ ಕಡ್ಡಾಯ ಇಲ್ಲ. ನಿಮಗೆ ಇಷ್ಟವಾಗಿರುವಂಥ ಯಾವ ಬುಕ್ ಬೇಕಾದರೂ ಓದ್ಬೋದು. ಬಟ್ ಇವಿಷ್ಟು ಓದೋದು ನೀವು ಕಂಪಲ್ಸರಿ. ಹಾಗೂ ಅತಿ ಹೆಚ್ಚಿನ ಅಂಕಗಳನ್ನು ಸುಲಭವಾಗಿ ಪಡ್ಕೊಳ್ಳಿಕ್ಕೆ ಸಹಾಯ ಆಗುವಂಥ ಬುಕ್ ಲಿಸ್ಟನ್ನು ನಾನಿವತ್ತು ಕೊಟ್ಟಿರುವಂಥದ್ದು. ಸೊ ಚಾನಲನ್ನು ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಅದೇ ರೀತಿ ನೆಕ್ಸ್ಟ್ ಸೆಷನ್ನಲ್ಲಿ ನಾನು ನಿಮ್ಮನ್ನು ಭೇಟಿ ಆಗ್ತೀನಿ. ಥ್ಯಾಂಕ್ ಯು.